ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾಯಿದ್ದೀನಿ. 7:30ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 7:30ಗೆ ಏನಪ್ಪ ಗಾರ್ಡನಲ್ಲಿ ಬಂದು ಏನು ಮಾಡ್ತಾಳೆ ಅಂತ ಅಂದ್ಕೊತಾ ಇದ್ದೀರಾ? ಇವತ್ತು ಮನೇಲಿ ಪಲಾವ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಪಲಾವ್ಗೆ ಸ್ವಲ್ಪ ಬೀನ್ಸ್ ಮತ್ತು ಪುದೀನ ಆ್ಯಂಡ್ ಮೆಂತ್ಯ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು. ಸೊ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಇವಾಗ ನಮ್ಮ ತೋಟದಲ್ಲಿರುವಂಥ ಫ್ರೆಶ್ಶಾಗಿ ಬೆಳಗ್ಗೆ ಸ್ವಲ್ಪ ಬೀನ್ಸ್ನ ತೊಗೊಳ್ತೀನಿ. ಹಾಗೆ ಪುದೀನ ಇದೆ, ಅಲ್ಲಿ ಧನಿಯಾ ಇದೆ, ಮೆಂತ್ಯ ಇದೆ. ಅಷ್ಟನ್ನು ತೊಗೊಳ್ಳೋಣ. ಮೆಂತ್ಯ ಪಲಾವ್ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಹಾರ್ವೆಸ್ಟಿಂಗ್ ಹೋಗೋಣ. ನೋಡಿ, ಇದೆಲ್ಲ ಇವಾಗ ಬರ್ತಿರೋದಲ್ಲ, ಅದಕ್ಕೆ ಈ ಥರದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಸ್ವಲ್ಪ ಬಲ್ತಿದೆ, ಪಲಾವ್ಗಲ್ವ ಜಾಸ್ತಿ ಏನು ತಕ್ಕೊಳ್ಳಲ್ಲ, ಸ್ವಲ್ಪನೇ ತಕ್ಕೋತೀನಿ. ಅಂದರೆ ಫಸ್ಟ್ ಬಂದಿರೋದು ಯಾವುದಿರುತ್ತೆ ಅಂಥದ್ದನ್ನು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಇಷ್ಟಾದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿತ್ತು, ನೆಕ್ಸ್ಟಿಗೆ ಅದಿಲ್ಲ. ಹಾಗೆ ಭತ್ತ ಇಲ್ಲಿ ಸ್ವಲ್ಪ ಇದೆ. ಅದು ಆಲ್ಮೋಸ್ಟ್ ಪ್ರಿಪರೇಷನ್ ಆಗಿದೆ. ಅದೇ ಇದು 3 ತಗೊಳ್ತೀನಿ. ಸಾಕು ಇವಾಗಿಗೆ. ಇದಿಷ್ಟನ್ನು ತಗೊಂಡೆ. ಸಾಕಲ್ವಾ ಸಾಕು. ಸ್ವಲ್ಪ ಪುದೀನ ಸ್ವಲ್ಪ ತಗೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟೇ, ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ. ಸೊ ನೆಕ್ಸ್ಟ್ ಮೆಂತ್ಯಗೆ ಹೋಗೋಣ. ನಮ್ಮ ಮೆಂತ್ಯ ಸೊಪ್ಪಿಗೆ ಎಂಟ್ರಿ ಕೊಡೋಣ. ನನಗೇನು ಜಾಸ್ತಿ ಬೇಡ, ಇದ್ರ ಜೊತೆಗೆ ಸ್ವಲ್ಪ ತಗೊಳ್ಳೋಣ ಅಂತ. ಅಲ್ಲಿ ತಗೊಳ್ಳೋದು ಸ್ವಲ್ಪ ಚಿಕ್ಕದಾಗಿರೋದೇ ತಗೊಳ್ತೇನೆ. ಸ್ವಲ್ಪ ಅಲ್ಲೊಳಗಡೆ ಕ್ಲೀನ್ ಮಾಡ್ಕೊತೀನಿ. ಸಾರಿ ಫ್ರೆಂಡ್ಸ್, ಕೋಲ್ಡ್ ಆಗಿಬಿಟ್ಟಿದೆ. ಈ ಚಿಕ್ಕದೆಲ್ಲ ನಾನೇ ತಕ್ಕೊಳ್ತೀನಿ. ನೀರಿನ್ನೂ ಹಾಕಿಲ್ಲ, ಅಂದರೆ ಸ್ವಲ್ಪ ಮೋಡ ಇತ್ತು. ಸೊ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ನಾವು ಮನೆಗೆ ಯೂಸ್ ಮಾಡ್ಲಿಕ್ಕೆ ತರ್ತೀವಲ್ಲ, ಆ ಮೆಂತ್ಯ ಹಾಕಿದೆ. ಅದಕ್ಕೆ ಗಿಡ ತುಂಬ ಚಿಕ್ಕದಿದೆ. ಇಲ್ಲಿ ಅದಕ್ಕೆ ಫಾರ್ಮಿಗೆ ಅಂತಲೇ ಬೇರೆದು ಸಿಗುತ್ತೆ, ಅದನ್ನು ತಂದು ಹಾಕಿದ್ದೀನಿ ಅಲ್ಲಿ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ನೀರು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಬಂದಿದೆ ಟೊಮೊಟೊ. ಬಟ್ ಹೇಳಿದ್ವಲ್ಲ, ತುಂಬ ಮಳೆ ಆಗಿದ್ದ ಕಾರಣ ಎಲ್ಲ ಗಿಡ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಇನ್ನೇನು ಮಾಡೋದು, ತೆಗ್ದುಬಿಡೋಣ ಅಂತ. ಇದೇನು ಉಳಿತದ ಉಳಿಯಲ್ವ ಒಂದು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನಾನು ತುಂಬ ಖುಷಿಯಿಂದ ಬೆಳೆಸ್ದೆ ಇದು ಟೊಮೊಟೊನ. ಎಲ್ಲ ಹೋಯ್ತು, ಅಂದರೆ ತುಂಬ ಮಳೆ ಜಾಸ್ತಿ ಆಯ್ತಲ್ಲ. ಸೊ ಹಂಗಾಗಿ ಗಿಡಕ್ಕೆ ಅಂತ ನೋಡಿ ಈ ಥರ ಎಲ್ಲ ಆಗ್ಬಿಟ್ಟಿದೆ. ಅದಕ್ಕೆ ನೀನು ಮಾಡೋದು, ಅದನ್ನು ಕಟ್ ಮಾಡಿ ಬಿಸಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ಫುಲ್ ಇತ್ತು ಗಿಡ, ಫುಲ್ ಹೋಯ್ತು. ಅದಕ್ಕೆ ಇದನ್ನು ತೆಗ್ಬಿಟ್ಟು ಇಲ್ಲಿ ಸ್ವಲ್ಪ ಕೋಸಿದೆ, ಅದಕ್ಕೆ ಜಾಗ ಮಾಡಿಕೊಡೋಣ, ಅದಾದರೂ ಬೆಳೆಯಲಿ ಅಂತ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ದಾರ ಹಾಕಿ ಕಟ್ಟಿದ್ದಾರೆ. ಇದು ಅಂದರೆ ಗಿಡ ಬೀಳಬಾರ್ದು ಅಂತೇಳಿ ಹಿಂಗೆ ಕಟ್ಟಿದ್ದಿದ್ದನ್ನು ನೋಡಿ. ಈ ದಾರ ಬಿಚ್ಚಿಬಿಟ್ಟು ತೆಗೆದ್ರೆ ಮತ್ತೆ ನಾನು ಇಲ್ಲೇ ಇನ್ನೊಂದು ಸ್ವಲ್ಪ ಟೊಮೊಟೊ ಗಿಡ ಹಾಕಿದ್ದೀನಿ. ಅದನ್ನ ನೆಕ್ಸ್ಟು ಇಲ್ಲೇ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಇದು ದಾರ ಇಲ್ಲೇ ಇತ್ತಂದರೆ ನೆಕ್ಸ್ಟ್ ಗಿಡನ ಕಟ್ಟಲಿಕ್ಕೆ ಯೂಸ್ ಆಗುತ್ತೆ ಅಂತ
ದಾರ ಬಿಚ್ತಾ ಇದ್ದೀನಿ. ಈ ಥರ ದಾರನ ಬಿಚ್ಬಿಟ್ಟು ಗಿಡನ ತೆಗಿತಾ ಇದ್ದೀನಿ ನೋಡಿ. ಈ ಥರ ಇದು ಬೇರಿಗೆ ಕಟ್ಟಿ ನಾವು ಹಿಂಗೆ ಉದ್ದು ಕಟ್ಟಿದ್ದು, ಬಟ್ ಸುಮ್ಮನೆ ದಾರ ವೇಸ್ಟ್ ಆಗಬಾರ್ದಲ್ವ, ನೆಕ್ಸ್ಟಿಗೆ ಯೂಸ್ ಆಗುತ್ತೆ. ನಾನು ಮತ್ತೆ ಟೊಮೊಟೊ ಗಿಡನ ಇಲ್ಲೇ ಹಾಕಿದರೆ ಮತ್ತೆ ಈ ಥರ ಟೊಮೊಟೊ ಗಿಡ ಕಟ್ಟಲಿಕ್ಕೆ ಯೂಸ್ ಆಗುತ್ತಲ್ಲ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಸೀಡ್ಸ್ ಇತ್ತು ಹಾಕಿದ್ದೀನಿ. ಅದು ಇನ್ನೊಂದು ವಾರ ಬರ್ಬೋದು. ಅದು ಬಂದಮೇಲೆ ನೆಕ್ಸ್ಟ್ ಟೊಮೊಟೊ ಗಿಡನ ಇಲ್ಲೇ ಹಾಕೋಣ ಅಂತೇಳಿ ಹೀಗೆ ದಾರ ಎಲ್ಲ ಬಿಚ್ಚಿಬಿಟ್ಟು ನೋಡಿ ಈಗಲೆಲ್ಲ ಹಂಗೆ ಮಾಡಿದ್ದೀನಿ. ಆ ದಾರ ಹಂಗೆ ಇರುತ್ತೆ, ಏನೂ ಆಗೋಲ್ಲ, ಪ್ಲಾಸ್ಟಿಕ್ಕು. ಸೊ ಇದನ್ನು ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಇಷ್ಟೇಷ್ಟು ಗಿಡನ ಹಾಕಿ ಇಷ್ಟೊಂದು ಸಫರ್ ಆಗ್ತಾಯಿದ್ದೀನಿ. ಹೋಯ್ತಲ್ಲ, ಒಂದು ಕಾಯಿ ಕೂಡ ಬಂದಿಲ್ಲ ಅಂತ. ಅದೇ ನಮ್ಮ ರೈತರ ಪರಿಸ್ಥಿತಿ ಹೆಂಗಿರುತ್ತೆ ಹೇಳಿ. ಎಕರೆಗಟ್ಟಲೆ ಹಾಕಿರ್ತಾರೆ. ಇಂಥ ಸಮಯ ಬಂದಾಗ ನಿಜವಾಗ್ಲೂ ಅವ್ರ ಮನಸ್ಸು ಎಷ್ಟು ನೊಂದಿರುತ್ತೋ, ಅವ್ರು ಎಷ್ಟು ಇದಾಗಿರ್ತಾರೆ ಅಂದರೆ